ನಾಗರಿಕೊಳ್ಳದಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ವರ್ಷಧಾರಿಯ ಪರಿಣಾಮ 45 ವರ್ಷಗಳ ಐತಿಹಾಸಿಕ ದಾಖಲೆ ಬರೆಯೋದಕ್ಕೆ ಕೆಆರ್ಎಸ್ ಡ್ಯಾಮ್ ಕೂಡ ತುದಿಗಾಲಲ್ಲಿದೆ. ಜೂನ್ ತಿಂಗಳಲ್ಲೇ ಸಂಪೂರ್ಣ ಭರ್ತಿಯತ್ತ ಕೆಆರ್ಎಸ್ ಮುಂದಾಗ್ತಾ ಇದೆ. 118.60 ಅಡಿ ತುಂಬಿದೆ ಕೆಆರ್ಎಸ್ ಅಣೆಕಟ್ಟು. ಸಂಪೂರ್ಣ ಭರ್ತಿಗೆ ಜಸ್ಟ್ 6 ಅಡಿಗಳು ಮಾತ್ರ ಬಾಕಿ ಇದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲಿ ಈ ಪ್ರಮಾಣದ ನೀರು ಸಂಗ್ರಹ ಆಗ್ತಾ ಇದೆ ಅಂತ ರೈತಾಪಿ ವರ್ಗ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ವಿ 45-46 ವರ್ಷಗಳ ಇತಿಹಾಸದಲ್ಲಿ ಎಂದೂ ಈ ಥರ ಆಗಿರಲಿಲ್ಲ ಅಂತ. ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಹೊಸ ದಾಖಲೆಯನ್ನ ಮಾಡಿರುವಂಥದ್ದು. ಜೂನ್ ತಿಂಗಳಿನಲ್ಲಿ 118.60 ಅಡಿಯಷ್ಟು ಭರ್ತಿ ಆಗುವ ಮೂಲಕವಾಗಿ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಯ ಬಳಿ ಇದ್ದೀನಿ. ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ, ಜೂನ್ ತಿಂಗಳಲ್ಲಿ ಈ ಪ್ರಮಾಣದಲ್ಲಿ ನೀರು ಭರ್ತಿಯಾಗಿರುವಂಥ ಉದಾಹರಣೆ ಇದುವರೆಗೂ ಕೂಡ ಕಂಡು ಬಂದಿಲ್ಲ. ಡ್ಯಾಮ್ ನಿರ್ಮಾಣ ಆದಂಥ ದಿನದಿಂದಲೂ ಕೂಡ ಇವತ್ತಿನವರೆಗೆ ಇಷ್ಟು ಪ್ರಮಾಣದ ನೀರು ಜೂನ್ ತಿಂಗಳಲ್ಲಿ ಅಂದರೆ ಈ ದಿನದಂದು ಭರ್ತಿ ಆಗಿದ್ದ ಉದಾಹರಣೆ ಒಂದು ಕೂಡ ಇರಲಿಲ್ಲ. ಆದರೆ ಕಳೆದ ಹಲವು ದಿನಗಳಿಂದ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಉತ್ತಮವಾಗಿ ಏನು ಮಳೆ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಗೆ ಅತ್ಯಧಿಕ ಪ್ರಮಾಣದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಯಿತು. ಆ ನಿಟ್ಟಿನಲ್ಲಿ ಇವತ್ತು 118.60 ಅಡಿಯಷ್ಟು ಕೆಆರ್ಎಸ್ ಅಣೆಕಟ್ಟೆ ತುಂಬಿರುವಂಥದ್ದು. 124.80 ಕೆಆರ್ಎಸ್ ಅಣೆಕಟ್ಟೆಯ ಗರಿಷ್ಠ ಮಟ್ಟ ಆಗಿದೆ. ಇನ್ನೊಂದು ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗೋ ನಿಟ್ಟಿನಲ್ಲಿ 6 ಅಡಿಯಷ್ಟೇ ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ವಿಶೇಷವಾದಂಥ ದಾಖಲೆಯನ್ನ